ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮಿಥುನ ರಾಶಿ ರಾಹು ಕೇತು ಸಂಚಾರ ಫಲ 18 ಮೇ 2025. 18 ವರ್ಷಕ್ಕೆ ಒಂದ್ಸಲ ರಾಶಿ ಪರಿವರ್ತನೆ ಬಚಕ್ರ ಸಂಚಾರ ಆಗುವಂತಹ ರಾಹುಕೇತುಗಳು ಈಗ 18 ವರ್ಷ ಆಯಿತು. ರಾಹು ಮೀನ ರಾಶಿಯಿಂದ ಕುಂಭ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗಕ್ಕೆ ತಗೊಳ್ಳುವಂತ ಸಮಯ 18 ತಿಂಗಳು, ಅಂದ್ರೆ 1.5 ವರ್ಷ. ಕೇತು ಕೂಡ ಈಗ ಕನ್ಯಾ ರಾಶಿಯಿಂದ ಸಿಂಹ ರಾಶಿ ಉತ್ತರ ನಕ್ಷತ್ರ ಅಂದ್ರೆ ಉತ್ತರ ಫಾಲ್ಗುಣಿ, ಇದು ರಾಹು ಪೂರ್ವಭಾದ ನಕ್ಷತ್ರದಲ್ಲಿ ಸಂಚಾರ. ರಾಹು ಕೇತುಗಳು ಅಂದ್ರೆ ಛಾಯಾಗ್ರಹಗಳು. ಹಾಗಾದ್ರೆ ಮಿಥುನ ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ? ನವಗ್ರಹಗಳಲ್ಲೇ ಅತ್ಯಂತ ಪ್ರಭಾವ ಶಕ್ತಿಶಾಲಿ ಗ್ರಹಗಳು ರಾಹು ಕೇತುಗಳು. ಯಾಕೆಂದ್ರೆ ಸೂರ್ಯ ಇಲ್ಲದೆ ಮನುಷ್ಯನಿಗೆ ಉತ್ತಮ ಆರೋಗ್ಯ ಇಲ್ಲ. ಸೂರ್ಯನಿಲ್ಲದೆ ಯಾರು ಕೂಡ ಯಾವ ಜೀವಿಯು ಕೂಡ ಜೀವಿಸೋದಿಲ್ಲ. ರಾಹು ಕೇತುಗಳ ಗ್ರಹಣಕ್ಕೆ ಒಳಗಾಗ್ಬಿಡ್ತಾರೆ. ರಾಹು ಕೇತುಗಳಿಂದ ಸೂರ್ಯ ಚಂದ್ರರು ಕೂಡ. ಅದರಿಂದ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ರಾಹು ಅಂದಾಗ ಹಾವಿನ ತಲೆ, ಕೇತು ಅಂದಾಗ ಹಾವಿನ ಬಾಲ. ಈ ಎರಡು ಗ್ರಹಗಳು ಕೂಡ ಅಪ್ರದಕ್ಷಿಣಾಕಾರ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಮೂಮೆಂಟ್ ಅಲ್ಲಿ ರಾಶಿ ಪರಿವರ್ತನೆ ಆಗ್ತಾರೆ. ಇವರಿಬ್ರು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮಿಥುನ ರಾಶಿ ಅಥವಾ ಮಿಥುನ ಲಗ್ನ, ಕೆಲವ್ರದ್ದು ರಾಶಿ ಲಗ್ನ ಒಂದೇ ಇರುತ್ತೆ. ಮಿಥುನ ಲಗ್ನದಲ್ಲಿ ನೀವು ಜನಿಸಿದ್ರೆ ನಿಮಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಷಯವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ರಾಹು ಈಗ ನಿಮಗೆ ಭಾಗ್ಯಸ್ಥಾನ 9ನೇ ಮನೆ, ನಿಮ್ಮ ಜನ್ಮ ರಾಶಿಯಿಂದ ನಿಮ್ದು ಮಿಥುನ ಲಗ್ನ ಆಗಿದ್ರೆ ನವಮ ಭಾವದಲ್ಲಿ ರಾಹುವಿನ ಸಂಚಾರ, ತೃತೀಯ ಭಾವದಲ್ಲಿ ಕೇತುವಿನ ಸಂಚಾರ ಉಂಟಾಗ್ತಾ ಇದೆ. ಹಾಗಾದ್ರೆ ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನಿಮಗೆ ಯಾವ ರೀತಿ ಒಳ್ಳೆ ಫಲ ಪ್ರಾಪ್ತಿಯಾಗ್ಬೋದು? ರಾಹು ಭಾಗ್ಯ ಭಾವಕ್ಕೆ ಸಂಚಾರ ಆಗ್ತಿದ್ದಾನೆ. ಭಾಗ್ಯ ಅಂದಾಗ ಏನು? ಅದೃಷ್ಟ. ಅದೃಷ್ಟ ಸಡನ್ ಆಗಿ ಬಂದ್ಬಿಡ್ಬೋದು. ಅದೃಷ್ಟ ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಫೇಟ್ ಅಂತೀವಿ. ಅದೃಷ್ಟ ಇರೋರಿಗೆ ಸ್ವಲ್ಪ ಪ್ರಯತ್ನ ಪಟ್ರೆ ಹೆಚ್ಚು ಫಲ ಸಿಗುವಂತಹ ಸಮಯ. ಹಾಗಾದ್ರೆ ರಾಹು 9ನೇ ಮನೆ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಯಶಸ್ಸು ಸಿಗ್ಲಿಲ್ಲ, ದೇವರ ಆಶೀರ್ವಾದ ಸಿಗ್ಲಿಲ್ಲ, ಗುರುಗಳ ಆಶೀರ್ವಾದ ಸಿಗ್ಲಿಲ್ಲ ಅಂದ್ರೆ ಮೆಂಟಲಿ ಟೆನ್ಷನ್ ಆಗುತ್ತೆ, ಮಾನಸಿಕವಾಗಿ ಒತ್ತಡ ಕೂಡ ಆಗುವ ಸಾಧ್ಯತೆ ಇರುತ್ತೆ. ಆದ್ರಿಂದ ನೀವೆಲ್ಲ ಈಗ 1.5 ವರ್ಷ ಶಕ್ತಿ ದೇವತೆಗಳನ್ನ ಪೂಜೆ ಮಾಡೋದ್ರಿಂದ ಮಿಥುನ ರಾಶಿ ಅಥವಾ ಮಿಥುನ ಲಗ್ನ ಜಾತಕರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗತ್ತೆ. ಇಲ್ಲ ಅಂದ್ರೆ ತಂದೆಗೆ ಕಂಟಕ, ತಂದೆ ಇಲ್ಲ ಅಂದ್ರೆ ತಂದೆ ಸಮಾನರಿಗೆ ಕಂಟಕ ಉಂಟಾಗತ್ತೆ. ಹಾಗಾದ್ರೆ ಈಗೆಲ್ಲ ರಾಹು ಕೇತು ಇವರೆಲ್ಲ ಮೇನಲ್ಲಿ ರಾಶಿ ಪರಿವರ್ತನೆ ಆಗ್ತಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಎಲ್ಲ ವರ್ಲ್ಡ್ ವಾರ್ ಅಂದ್ರೆ ಈ ಕಾಲದಲ್ಲಿ ಏನಾಗುತ್ತೆ? ಅಟಾಮಿಕ್ ಬಾಂಬ್, ನ್ಯೂಕ್ಲಿಯರ್ ಬಾಂಬ್ ಇದೆ, ಯಾರು ಯುದ್ಧ ಮಾಡಲ್ಲ. ಏನ್ ಮಾಡ್ತಾರೆ? ಟ್ರೇಡ್ ವಾರ್. ಒಂದು ದೇಶ ನಾಶ ಮಾಡ್ಬೇಕಾದ್ರೆ ಬಿಸ್ನೆಸ್ ವಾರ್, ಟ್ಯಾರಿಫ್ ವಾರ್ ಅಲ್ವಾ? ನಾವು ಇನ್ನೊಬ್ರಿಗೆ ಲಾಸ್ ಮಾಡಕ್ ಹೋದಾಗ ಏನಾಗುತ್ತೆ? ಸ್ವಯಂ ದೇಶನೂ ಕೂಡ ಲಾಸ್ ಆಗುತ್ತೆ. ಹಾಗೆ ಅಮೆರಿಕದ ಪರಿಸ್ಥಿತಿ, ಎಲ್ಲಾ ದೇಶದ ಮೇಲೆ ಟ್ಯಾರಿಫ್ ಅಂದ್ರೆ ಸುಂಕವನ್ನ ವಿಧಿಸಿದ್ರಿಂದ ಎಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ಏನಾಗಿದೆ? ಈಗ ರಕ್ತಪಾತ, ಕರಡಿಯಾಟ. ಹಾಗಾದ್ರೆ ನಮ್ಗೆ ಯಾವಾಗ ನಮ್ದು ಚೆನ್ನಾಗಾಗುತ್ತೆ ಶೇರ್ ಮಾರ್ಕೆಟ್ ಅಂದಾಗ ನೀವು 23 ಮೇ 2025 ವೆಯ್ಟ್ ಮಾಡಬೇಕು. ಆಮೇಲೆ ಇದೆಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಹಾಗಾದ್ರೆ ಮಿಥುನ ರಾಶಿ ಜಾತಕರಿಗೆ ಈಗ ರಾಹು 9ನೇ ಮನೆ, ಕೇತು 3ನೇ ಮನೆಯಲ್ಲಿ ಸಂಚಾರ. ರಾಹು ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾನೆ, ಕೇತು ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಜನ್ಮ ರಾಶಿಗೆ ತೃತೀಯದಲ್ಲಿ ಕೇತು ಸಂಚಾರ ಆಗ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಪಾಸಿಟಿವ್ ರಿಸಲ್ಟ್ ಏನು? ಕೇತು ಎಲ್ಲಾ ರೀತಿಯ ಯಶಸ್ಸನ್ನ ಕೊಡ್ತಾನೆ, ಶತ್ರುಗಳ ಮೇಲೆ ಜಯವನ್ನ ಗಳಿಸ್ತೀರಿ, ಉತ್ತಮ ನೆರೆಹೊರೆ ಸಿಗುತ್ತೆ, ನಿಮ್ಮ ಆದಾಯ ಹೆಚ್ಚಾಗತ್ತೆ, ಉದ್ಯೋಗದಲ್ಲೂ ಕೂಡ ಮಿಥುನ ರಾಶಿಯವರು ಮುಂದುವರಿತೀರಿ, ಗೌರವ ಐಶ್ವರ್ಯಗಳು ನಿಮ್ಗೆ ಲಾಭ ಆಗತ್ತೆ,
ಯಾತ್ರಾ ಸ್ಥಳಗಳಿಗೆ ಭೇಟಿ ಮಾಡ್ತೀರಿ, ಟೂರ್ ಮಾಡ್ತೀರಿ, ಇಂಟರ್ನ್ಯಾಷನಲ್ ಟೂರ್ ಮಾಡ್ಬೋದು, ಅಥವಾ ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡ್ಬೋದು, ಕಲಾತ್ಮಕವಾಗಿ ಬದುಕ್ತೀರಿ. ಆದ್ರೆ ಚರ್ಮ ವ್ಯಾಧಿಗಳು ಬರುವ ಸಂಭವ ಉಂಟು. ವಾಯು ಪ್ರಕೋಪ, ಗ್ಯಾಸ್ಟ್ರಿಕ್ ಕೂಡ ಜಾಸ್ತಿ ಆಗುವ ಸಾಧ್ಯತೆಗಳುಂಟು ಮಿಥುನ ರಾಶಿ ಜಾತಕರಿಗೆ. ಕೇತುವಿಗೆ ದೃಷ್ಟಿ ಇಲ್ಲ, ರಾಹುಗೆ ಮಾತ್ರ ದೃಷ್ಟಿ ಇದೆ ಅಂತ ಕೆಲವರು ವಾದ ಇದೆ. ಯಾಕೆಂದ್ರೆ ರಾಹು ಕೇತುಗಳು ಛಾಯಾಗ್ರಹಗಳು. ರಾಹುಗೆ ಮುಖ ಇರೋದ್ರಿಂದ, ಕಣ್ಣಿರೋದ್ರಿಂದ ರಾಹು ನೋಡ್ತಾನೆ. ಕೇತುಗೆ ತಲೆ ಇಲ್ಲದೆ ಇರೋದ್ರಿಂದ ದೃಷ್ಟಿ ಇಲ್ಲ ಅಂತ ಕೆಲವು ವಾದ ವಿವಾದಗಳು ಕೂಡ ಇದೆ. ಹಾಗಾದ್ರೆ ರಾಹು ಈಗ ಭಾಗ್ಯ ಭಾವದಲ್ಲಿ ನಿಮಗೆ ಸಂಚಾರ ಆಗ್ತಾ ಇರೋದ್ರಿಂದ ಏನೇನಾಗ್ಬೋದು? ಧರ್ಮಸ್ಥಾನ, ತ್ರಿಕೋನ ಸ್ಥಾನ, ತೀರ್ಥ ಕ್ಷೇತ್ರಗಳ ಸ್ಥಾನ ಆಗಿರೋದ್ರಿಂದ ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ತೀರಿ. ಸ್ವಲ್ಪ ನಿಮಗೆ ನಾನು ಹೇಳಿದ್ನಲ್ಲ, ಮಾನಸಿಕವಾಗಿ ಬೇಸರ ಆಗ್ಬೋದು. ಅದಕ್ಕೆ ಮೆಂಟಲ್ ಟೆನ್ಷನ್ ಅನ್ನ ನೀವು ಜಾಸ್ತಿ ತಗೋಬಾರ್ದು. ಪಾಪಕೃತ್ಯಗಳಿಗೆ ಒಳಗಾಗಬಾರ್ದು. ವಾಸ್ತವಕ್ಕೆ ತಕ್ಕಂತೆ ಇರಬೇಕು. ಗುಪ್ತ ವಿದ್ಯೆಯನ್ನ ಕಲಿಯಲು ನೀವು ಮಿಥುನ ರಾಶಿಯವರು ಈ ಸಮಯದಲ್ಲಿ ಪ್ರಯತ್ನ ಮಾಡ್ತೀರಿ. ರಾಹು ನೇರವಾಗಿ ಮಿಥುನ ಜನ್ಮ ರಾಶಿಯನ್ನ ನೋಡೋದ್ರಿಂದ ಮಾನಸಿಕವಾಗಿ ಒತ್ತಡ, ಅಥವಾ ನಿಮಗಾಗ್ಲಿಲ್ಲ ಅಂದ್ರೆ ನಿಮ್ಮ ತಾಯಿಗಾದ್ರೂ ಕೂಡ ಮಾನಸಿಕ ಒತ್ತಡ ಹೆಚ್ಚಾಗತ್ತೆ. ಶರೀರದ ಮೇಲೆ ಛಾಯಾಗ್ರಹ ದೃಷ್ಟಿ ಇರೋದ್ರಿಂದ ಮುಖದಲ್ಲಿ ಲಕ್ಷಣ ಅನ್ನೋದು ಕಳ್ಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಆಮೇಲೆ ಪಂಚಮ ಭಾವವನ್ನ ರಾಹು ನೋಡೋದ್ರಿಂದ ಯಾವುದರಿಂದ ಲಾಭ ಆಗ್ಬೋದು? ಶೇರ್ ಮಾರ್ಕೆಟ್ ಇಂದ ಲಾಭ ಆಗ್ಬೋದು. ಕ್ಯಾಸಿನೋ, ಹಾರ್ಸ್ ರೈಡಿಂಗ್, ಜೂಜಾಟ, ಇದರಿಂದ ಮಿಥುನ ರಾಶಿಯವರಿಗೆ ಲಾಭ ಆಗುತ್ತೆ. ಮತ್ತು ನಷ್ಟನೂ ಆಗ್ಬಿಡುತ್ತೆ. ಯಾಕಂದ್ರೆ ಮೆಂಟಲಿ ನೀವು ಅನ್ಫಿಟ್ ಆಗ್ಬಿಡ್ತೀರಿ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೇದು, ಯಾವುದು ಕೆಟ್ಟದು ಅನ್ನೋದು ನಿರ್ಣಯ ಮಾಡೋದ್ರಲ್ಲಿ ವ್ಯತ್ಯಾಸ ಆದಾಗ, ಮಾನಸಿಕವಾಗಿ ಅಸಮತೋಲನ ಆದಾಗ, ಯಾವುದೇ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಬೇರೆಯವರ ಅಡ್ವೈಸ್ ತಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಜಾಗ್ರತೆ, ಕಷ್ಟಗಳಿಗೆ ನೀವು ಸಿಕ್ಕಿಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ. ನಾನು ಹೇಳಿದೆ ಕೇತುವಿಂದ ಏನೇನು ಪಾಸಿಟಿವ್ ರಿಸಲ್ಟ್, ರಾಹುವಿಂದ ಏನೇನು ಪಾಸಿಟಿವ್ ರಿಸಲ್ಟ್. ಯಾಕೆಂದ್ರೆ ರಾಹು, ಕೇತು, ಶನಿ ಇವರೆಲ್ಲ ನವಗ್ರಹಗಳ ಶುಭ ಗ್ರಹನಾದಂತ ಗುರುವಿಗಿಂತ ಅತಿ ಹೆಚ್ಚು ಫಲ. ನಿಮ್ಮನ್ನ ಮೇಲಕ್ಕೂ ಏರಿಸ್ತಾರೆ, ಒಂದು ನಿಮಿಷಕ್ಕೆ ಕೆಳಗಡೆನೂ ಕೂಡ ಬೀಳಿಸುವಂತಹ ಸಾಧ್ಯತೆಗಳು ಈ ಗ್ರಹಗಳಿಗೆ ಇರುತ್ತೆ. ಅದಕ್ಕೆ ರಾಹು ಕೇತು ತುಂಬಾ ಪ್ರಭಾವ. ಸೂರ್ಯ ಚಂದ್ರರನ್ನೇ ಗ್ರಹಣದ ಸಮಯದಲ್ಲಿ ನುಂಗು ಬಿಡ್ತಾರೆ. ಅದರಿಂದ ನಾವು ಕೇತುಗ್ರಸ್ತ ಸೂರ್ಯಗ್ರಹಣ, ರಾಹುಗ್ರಸ್ತ ಸೂರ್ಯಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ ಅಂತೇಳಿ ನೀವೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರ್ತೀರಾ. ಹಾಗಾದ್ರೆ ಮಿಥುನ ರಾಶಿ ಅಥವಾ ಮಿಥುನ ಲಗ್ನದಲ್ಲಿ ಯಾರು ಜನಿಸಿದಿರಿ ಅಂತವರಿಗೆ ಹೆಚ್ಚಾಗಿ ಶಂಖಚೂಡ, ಕಾಲಸರ್ಪ ದೋಷ ಉಂಟಾಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಮಸ್ಯೆ, ವ್ಯವಹಾರದಲ್ಲಿ ಅವನತಿ, ದಾಂಪತ್ಯದಲ್ಲಿ ತೊಂದರೆ, ಗುಪ್ತ ವಿರೋಧಿಗಳು ಹೆಚ್ಚಾಗುವ ಸಾಧ್ಯತೆಗಳಿದೆ. ಅದರಲ್ಲೂ ರಾಶಿಗಿಂತನೂ ಮಿಥುನ ಲಗ್ನ ಜಾತಕರಿಗೆ ಇದರ ಪ್ರಭಾವ ಹೆಚ್ಚು. ಯಾಕೆಂದ್ರೆ ಜನ್ಮ ಲಗ್ನದಿಂದ ನವಮ ಭಾವದಲ್ಲಿ ರಾಹು, ಕೇತುವು ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ರಾಹು ಕೇತುಗಳ ನಡುವೆ ಮಿಕ್ಕ ಗ್ರಹಗಳು ಸಂಚರಿಸುವಾಗ ಶಂಖಚೂಡ, ಕಾಲಸರ್ಪ ದೋಷ ಉಂಟಾಗತ್ತೆ. ಯಾರು ಮಕ್ಕಳು ಈ ಸಮಯದಲ್ಲಿ ಜನಿಸ್ತಾರೆ ಅವ್ರಿಗೆಲ್ಲ ಮಿಥುನ ಲಗ್ನದಲ್ಲಿ ಜನಿಸಿದ್ರೆ ಶಂಖಚೂಡ, ಕಾಲಸರ್ಪ ದೋಷ ಉಂಟಾಗತ್ತೆ. ನಿಮಗೆ ಜೀವನದಲ್ಲಿ ದೊರೆಯುವ ಸದಾವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲಾಗುವುದಿಲ್ಲ. ತಾವಾಗಿಯೇ ಉಂಟು ಮಾಡಿಕೊಳ್ಳುವ ಸ್ವಯಂಕೃತ ತಪ್ಪುಗಳಿಂದಾಗಿ ಬಹಳಷ್ಟು ಕಳೆದುಕೊಳ್ಳಬೇಕಾಗಿ ಬರುತ್ತದೆ. ಒಡ ಹುಟ್ಟಿದವರು ಮತ್ತು ಸಮೀಪ ಬಂಧುಗಳ ಸಹಕಾರವನ್ನು ತಿರಸ್ಕರಿಸುವ ಬುದ್ಧಿ ನಿಮಗೆ ಹೆಚ್ಚಾಗುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ಗುರುಜಿ? ಶಂಖಚೂಡ, ಕಾಲಸರ್ಪ ದೋಷ, ನಿಮ್ಮ ಕುಲ ದೇವತೆಯನ್ನ ನಿರಂತರವಾಗಿ ನೀವು ಈ ವರ್ಷ 1.5 ವರ್ಷ ಪೂಜೆ ಮಾಡಬೇಕು. ನಿಮ್ಮ ಕುಲ ಗುರುಗಳು, ಕುಲದ ಹಿರಿಯರನ್ನ ಗೌರವಿಸಿ ಸತ್ಕರಿಸಬೇಕು. ಮನೆತನದ ಆಹಾರ ವಿಚಾರಗಳೆಲ್ಲವನ್ನ ಶ್ರದ್ಧೆಯಿಂದ ನೀವು ಅನುಸರಿಸಬೇಕಾಗತ್ತೆ. ಯಾವುದೇ ಮನೆತನದ ಆಚಾರ ವಿಚಾರಗಳಿಗೆ ವಿರುದ್ಧವಾಗಿ ಮಾಡಬಾರದು. ಅಂದ್ರೆ ಈಗ ನಾನು ಬ್ರಾಹ್ಮಣನಾಗಿ ಬ್ರಾಹ್ಮಣನ ರೀತಿಯಲ್ಲಿ ಗಾಯತ್ರಿ ಜಪಗಳನ್ನ ಮಾಡಬೇಕು, ಸಂಧ್ಯಾ ವಂದನೆಗಳನ್ನ ಮಾಡಬೇಕು. ಹಾಗೆ ಎಲ್ಲಾ ಒಂದೊಂದು ಮನೆತನಗಳಿಗೆ ಒಂದೊಂದು ಇರುತ್ತೆ, ಅದನ್ನೇ ನೀವು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಆಗ ರಾಹು ಕೇತುಗಳ ಪ್ರಾಬ್ಲಮ್ಮು ಕಮ್ಮಿ ಆಗುತ್ತೆ.
ಮಿಥುನ ರಾಶಿ ಜಾತಕರಿಗೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಮಂತ್ರ ಜಪ ಯಾವ್ದು ಮಾಡಬೇಕು? ಓಂ ಭಗವಂತ ಕಣ್ಣು ಕಾಣಿಸ್ತಾನ? ಇಲ್ಲ. ಅವ್ಯಕ್ತಾಯ ನಮಃ, ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿ ರಾಹುಕೇತುಗಳಿಂದ ನೆಗೆಟಿವ್ ಎಫೆಕ್ಟು ನಿಮಗೆ ಮಿಥುನ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಚಾನಲ್ಗೆ ನೀವೇನೋ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಲ್ಲಿರೋರಿಗೆ ಬೆಳಕನ್ನ ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವರ ಪ್ರಾರ್ಥನೆ ಮಾಡ್ತೀನಿ. ನೀವು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ನಿಮಗೆಲ್ಲ ಸುಖ, ಶಾಂತಿ, ಉತ್ತಮ ಆರೋಗ್ಯ, ನಿಮ್ಮ ಜೀವನದಲ್ಲಿ ಮಂಗಳ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.